ಮತ್ತೊಂದು ಕಡೆ ರಾಜ್ಯದ ಯಾವ ದಿಕ್ಕಿಗೆ ಹೋದ್ರೂ ನೀರಿಲ್ಲ. ಕಳೆದ ವಾರ ಅಲ್ಪ ಸ್ವಲ್ಪ ಮಳೆಯಾದರೂ ರಾಜ್ಯದ ಜಲಾಶಯಗಳು ತುಂಬುವಷ್ಟು ಒಳಹರಿವೇನು ಬಂದಿಲ್ಲ. ಹೀಗಾಗಿ ರಾಜ್ಯದಲ್ಲಿ ಬರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ನಡುವೆ ಕಾಂಗ್ರೆಸ್ ಹಾಗೆ ಬಿಜೆಪಿಯ ನಡುವೆ ಬರ ರಾಜಕೀಯ ಶುರುವಾಗಿದೆ. ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಒಂದು ಪತ್ರ ಬರಿತಾ ಇದ್ದಾಗೆ ರಾಜ್ಯದ ಬಿಜೆಪಿ ನಾಯಕರುಗಳು ರಾಜ್ಯ ಸರ್ಕಾರ ಏನ್ ಚಟುವಟಿಕೆ ಮಾಡ್ತಾ ಇದೆ, ಬರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಮಾಡಬೇಕಿತ್ತು ಅದನ್ನ ಪ್ರಶ್ನೆ ಮಾಡ್ತಾ ಇದೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ನೋಡ್ಕೊಂಬೋಣ. ಮಳೆರಾಯ ಹೋದವನ ಸುಳಿವಿಲ್ಲ, ಬರೋ ಮುನ್ಸೂಚನೆಯೂ ಕಾಣುತ್ತಿಲ್ಲ. ಹೀಗಾಗಿ ವರುಣನ ನಂಬಿ ಕೂತಿದ್ದ ಅನ್ನದಾತರ ಪರಿಸ್ಥಿತಿ ಅಧೋಗತಿಯಾಗಿದೆ. ಬಿತ್ತಿರುವ ಬೆಳೆಗಳು ಒಣಗ್ತಾ ಇದ್ರೆ ಬಿತ್ತನೆಗಾಗಿ ಕಾದ ರೈತರು ಆಕಾಶ ಕಡೆ ಮುಖ ಮಾಡುವಂತಾಗಿದೆ. ಈ ನಡುವೆ ರಾಜ್ಯದಲ್ಲಿ ಬರದ ರಾಜಕಾರಣವೂ ಶುರುವಾಗಿದೆ. ಬರ ಪರಿಸ್ಥಿತಿ, ಕೇಂದ್ರ ಸರ್ಕಾರಕ್ಕೆ ಡಿಕೆ ಪರಂ ಪತ್ರ, ಬರ ಅಂತ ಘೋಷಿಸುವಂತೆ ಬಿಜೆಪಿ ನಾಯಕರ ಆಗ್ರಹ. ರಾಜ್ಯದಲ್ಲಿ ಈ ಪರಿಸ್ಥಿತಿ ಉಂಟಾಗಿರೋದ್ರಿಂದಾಗಿ ಸಿಎಂ ಡಿಕೆ ಶಿವಕುಮಾರ್ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾರೆ. ಕೇಂದ್ರದಿಂದ ಅಧ್ಯಯನ ತಂಡ ಕಳುಹಿಸಿ ಅಂತ ಮನವಿ ಮಾಡಿದ್ದಾರೆ. ಈ ಬೆನ್ನಲ್ಲೇ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಪತ್ರ ಬರೆದಿದ್ದಾರೆ. ವಿಶೇಷ ಅನುದಾನಕ್ಕೆ ಒತ್ತಾಯಿಸಿದ್ದಾರೆ. ಇದರ ಪ್ರಯುಕ್ತ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದಾರೆ. ನಾನು ಕೂಡ ಒಬ್ಬ ಕಂದಾಯ ಸಚಿವನಾಗಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ. ಎರಡು ಕಾರಣಕ್ಕೆ ನಾನು ಪತ್ರ ಬರೆದಿರೋದು. ಒಂದು, ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯಕ್ಕೆ ನೀವು ನೆರವನ್ನು ನೀಡಬೇಕು, ಅಡಿಷನಲ್ ಗ್ರಾಂಟ್ಸು ಕೊಡಬೇಕು, ಸ್ಪೆಷಲ್ ಗ್ರಾಂಟ್ಸು. ಇನ್ನು ರಾಜ್ಯ ಸರ್ಕಾರದ ಪತ್ರದ ವಿಚಾರವಾಗಿ ಬಿಜೆಪಿ ನಾಯಕರು ವ್ಯಂಗ್ಯ ಆಡಿದ್ರು. ಎಸಿ ರೂಮ್ ನಲ್ಲಿ ಕುಳಿತು ಪತ್ರ ಬರೆದ್ರೆ ಸಾಕಾಗೋಲ್ಲ ಅಂತ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಈ ಮಾತಿಗೆ ತಿರುಗೇಟು ಕೊಟ್ಟ ಪರಮೇಶ್ವರ್, ಬೆಂಗಳೂರಿನಲ್ಲಿ ಕೂತು ಏನೇನೋ ಹೇಳ್ಬೋದು, ಪರಿಸ್ಥಿತಿ ಗಂಭೀರ ಆಗಿದೆ ಅಂದ್ರು. ಕೇವಲ ಬೆಂಗಳೂರಿನಲ್ಲಿ ಎಸಿ ರೂಮ್ ನಲ್ಲಿ ಅಧಿಕಾರಿಗಳನ್ನ ಕೂರಿಸಿ ವರದಿ ತೆಗೆದುಕೊಂಡು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದ್ರೆ ಸಾಕಾಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ತಮ್ಮ ಸಚಿವರನ್ನ ಜಿಲ್ಲೆಗಳಿಗೆ ಕಳಿಸಿ. ನಾವಿಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಏನೋ ಹೇಳ್ಬೋದು, ಒಂದೊಂದು ವಾರ ಆದರೂ ಕುಡಿಯೋ ನೀರು ಸಿಗ್ತಾ ಇಲ್ಲ. ಇವತ್ತು ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಇಷ್ಟೇ ಅಲ್ಲ, ಬಿಜೆಪಿ ಸಂಸದ ಬಸವರಾಜ ಬೊಮ್ಮಾಯಿ ಮೊದಲು ಬರ ಅಂತ ಘೋಷಿಸುವಂತೆ ಆಗ್ರಹಿಸಿದ್ರು. ಈ ಮಾತಿಗೆ ಉತ್ತರಿಸಿದ ಪರಮೇಶ್ವರ್, ಕೇಂದ್ರ ಸರ್ಕಾರದ್ದೇ ಮಾನದಂಡಗಳಿವೆ ಅಂತ ಹೇಳಿದ್ರು. ವಿದೌಟ್ ಎನಿಥಿಂಗ್, ಅದಕ್ಕೆ ರಾಜಕೀಯ ಸ್ಟಂಟ್ ಬೇಡ. ರಾಜ್ಯ ಸರ್ಕಾರ ರೈತರನ್ನು ಉಳಿಸೋ ಸೀರಿಯಸ್ ಆಗಿದ್ದರೆ ಇಷ್ಟೊತ್ತಿಗೆ ಯಾವ್ಯಾವ ತಾಲೂಕಲ್ಲಿ ಮಳೆ ಕಡಿಮೆ ಆಗಿದೆ, ಯಾವ ತಾಲೂಕಲ್ಲಿ ಬಿತ್ತನೆ ಕಡಿಮೆ ಆಗಿದೆ, 20-30% ಬಿತ್ತನೆ ಮಾತ್ರ ಆಗಿದೆ, ಅವೆಲ್ಲ ತಾಲೂಕುಗಳನ್ನು ಕೂಡಲೇ ಬರ ಅಂತ ಡಿಕ್ಲೇರ್ ಮಾಡೋದು. ಫಸ್ಟ್ ಇದುವರೆಗೂ ಒಂದು ನಯಾ ಪೈಸಾ ಕುಡಿಯೋ ನೀರಿಗಾಗಲಿ ಅಥವಾ ಡ್ರಾಟ್ ರಿಲೀಫ್ಗಾಗಲಿ ಒಂದು ನಯಾ ಪೈಸಾ ಇವತ್ತವರೆಗೂ ಖರ್ಚು ಮಾಡಿಲ್ಲ. ಇದೊಂದು ಬುರುಡೆ ಸರ್ಕಾರ. ಕೇಂದ್ರ ಸರ್ಕಾರ ಒಂದಿಷ್ಟು ನಿಯಮಗಳನ್ನು ಮಾಡಿದ್ದಾರೆ. ಬರಪೀಡಿತ ಪ್ರದೇಶ ಅಂತ ನೀವು ಘೋಷಣೆ ಮಾಡಬೇಕಾದ್ರೆ ಈ ಪ್ಯಾರಾಮೀಟರ್ಸನ್ನು ಫುಲ್ಫಿಲ್ ಮಾಡಬೇಕು, ಇಲ್ಲದ್ರೆ ನೀವು ಮಾಡೋಂಗಿಲ್ಲ. ಒಂದು ಮಳೆ, ಒಂದು ಭೂಮಿಯ ತೇವಾಂಶ, ಒಂದು ಉಷ್ಣಾಂಶ, ಆಮೇಲೆ ಅಲ್ಲಿನ ವಾಟರ್ ಸೋರ್ಸ್ ಏನಾದರೂ ಇದ್ದರೆ ಆ ವಾಟರ್ ಸೋರ್ಸ್ ಇದೆಯಾ ಇಲ್ವಾ, ಈ ರೀತಿ ಒಂದು 7-8 ಪ್ಯಾರಾಮೀಟರ್ಸನ್ನು ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವರದಿಯನ್ನ ಕೇಂದ್ರಕ್ಕೆ ಕಳುಹಿಸಿ, ಎಲ್ಲದಕ್ಕೂ ಮೋದಿ ಕಾರಣ ಅನ್ನೋ ಧೋರಣೆಯನ್ನ ಬಿಡಿ ಅಂತ ತಿವಿದಿದ್ದಾರೆ. ರಾಜ್ಯದಲ್ಲಿ ಮಳೆ ಎಷ್ಟಾಗಿದೆ, ಎಲ್ಲೆಲ್ಲಿ ಎಷ್ಟು ಮಳೆ ಆಗಬೇಕಾಗಿತ್ತು, ಎಷ್ಟಲ್ಲಿ ಬಿತ್ತನೆ ಆಗಬೇಕಾಗಿತ್ತು, ಎಷ್ಟಾಗಿಲ್ಲ, ಇದರದೆಲ್ಲ ಒಂದು ಮಾಹಿತಿಯನ್ನು ಕೇಂದ್ರ ಸರ್ಕಾರಕ್ಕೆ ಪ್ರಾಪರಾಗಿ ಕಳಿಸ್ಬೋದು. ಇದು ಪಾಲಿಟಿಕ್ಸ್ ಮಾಡೋದಲ್ಲ. ಇದು ಏನಾದರೂ ಈಗ ಕಳೆದ 12 ವರ್ಷದಿಂದ ಕಾಂಗ್ರೆಸ್ ಸರ್ಕಾರದ ನೀತಿ ಹೆಂಗಾಗಿದೆ ಅಂತಂದ್ರೆ, ಮಳೆ ಜಾಸ್ತಿ ಆದರೂ ಅದಕ್ಕೆ ಮೋದಿಯವ್ರ ಕಾರಣ, ಮಳೆ ಕಮ್ಮಿ ಆದರೂ ಮೋದಿಯವ್ರ ಕಾರಣ, ಜನಸಂಖ್ಯೆ ಜಾಸ್ತಿ ಆದರೂ ಮೋದಿಯವ್ರ ಕಾರಣ, ಕಮ್ಮಿ ಆದರೂ ಮೋದಿಯವ್ರ ಕಾರಣ, ಈ ರೀತಿಯಾಗಿ ಒಂದು ಈಗ ಮಾತನಾಡುವಂಥ ಒಂದು ಕೇಂದ್ರ ಸರ್ಕಾರ ಕಾರಣ ಅನ್ನುವಂಥ ಒಂದು ಈ ಧೋರಣೆ ಏನಿದೆಯಲ್ಲ, ಈ ಧೋರಣೆಯನ್ನು ಇವರು ಕೈ ಬಿಡಬೇಕು. ಹೀಗೆ ರಾಜಕೀಯ ನಾಯಕರು ಬರದ ಬೆಂಕಿಯಲ್ಲಿ ರಾಜಕಾರಣ ಮಾಡ್ತಾ ಇದ್ರೆ ರಾಜ್ಯದ ಜನ ಮಳೆ ಕೈಕೊಟ್ಟಿದ್ದಕ್ಕೆ ಪರಿತಪಿಸ್ತಾ ಇದ್ದಾರೆ. ಮಂಡ್ಯದಲ್ಲಿ ನಾಲೆಗಳಿಗೆ ನೀರು ಹರಿಸಿ ಅಂತ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ಇವತ್ತೂ ಕೂಡ ಮಂಡ್ಯದ ಡಿಸಿ ಕಚೇರಿ ಮುಂಭಾಗ ಕರವೇ ಕಾರ್ಯಕರ್ತರು ರೈತರ ಪರವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಕಬ್ಬಿನ ಬೆಳೆ ಒಣಗ್ತಾ ಇದ್ರು, ನಾಲೆಗೆ ನೀರು ಹರಿಸ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಉಳಿಸಿ ಉಳಿಸಿ
ಪರಿಸ್ಥಿತಿ ಇದಾದ್ರೆ ವಿಜಯನಗರ ಜಿಲ್ಲೆಯಲ್ಲಿ ಮಳೆ ಪ್ರಮಾಣ ಕುಸಿತ ಆಗಿದೆ. ಹೀಗಾಗಿ ಕೃಷಿ ವಿಜ್ಞಾನಿಗಳು ತೊಗರಿ, ಸಜ್ಜೆ, ನವಣೆ ಈ ರೀತಿಯಾದಂತ ಬೆಳೆ ಬೆಳೆಯೋದಕ್ಕೆ ಸಲಹೆ ಕೊಟ್ಟಿದ್ದಾರೆ. ಜೂನ್ ತಿಂಗಳಲ್ಲಿ 78% ಕಡಿಮೆ ಆಗಿರೋದ್ರಿಂದ ನಮ್ಮಲ್ಲಿ ಬೆಳೆ ಆಯ್ಕೆ ಹೇಗಿರ್ಬೇಕು ಅಂತ ಹೇಳಿ ಹೇಳ್ತಾರ. ಇದರಲ್ಲಿ ಒಂದು ಬರ ನಿರೋಧಕ ಬೆಳೆಗಳು ಮತ್ತು ತಳಿಗಳನ್ನ ಹಾಕೋದಾಯ್ತು, ಜೊತೆಗೆ ಕಡಿಮೆ ಅವಧಿ ಬೆಳೆಗಳನ್ನ ಹಾಕೋದು. ಬೆಳೆ ಯೋಜನೆಯಲ್ಲಿ ಒಂದು ತೊಗರಿ, ಸಜ್ಜೆ, ನವಣಿ, ರಾಗಿ ಈ ಬೆಳೆಗಳನ್ನ ಬೆಳೆಯಬಹುದಾಗಿದೆ. ಇನ್ನು ಕೊಪ್ಪಳದ ಕನಕಗಿರಿಯಲ್ಲಿ ಹೈನುಗಾರಿಕೆ ನಂಬಿ ಜೀವನ ನಡೆಸ್ತಾ ಇದ್ದ ಜನ ಹಸಿವಿನಿಂದ ಬಳಲುವಂತಾಗಿದೆ. ನೀರು, ಮೇವು ಸಿಗದೆ ಊರೂರು ಅಲೆಯುವಂತಾಗಿದೆ. ಕನಕಗಿರಿಯಿಂದ ಗಂಗಾವತಿಗೆ ಬಂದ ರೈತರು ಕೆರೆಗಳಲ್ಲಿ ನೀರು ಹುಡುಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.